ನಾವು ಮಧ್ಯಾಹ್ನದ ಊಟಕ್ಕೆ ರಾಮಕೃಷ್ಣ ಹೋಟೆಲ್ಗೆ ಬಂದಿದ್ದೇವೆ. ಇದು ಇಂಡಿಯನ್ ರೆಸ್ಟೋರೆಂಟ್. ನೋಡುವ ಹೆಂಗಿದೆ ಅಂತ ಒಳಗೆ ಹೋಗ್ಬಿಟ್ಟು. ನೋಡಿ ಥಾಲಿಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ದಾಲ್ ಮಖನಿ ಇದೆ, ಒಂದು ಪನ್ನೀರ್ ಬಟರ್ ಮಸಾಲ, ಒಂದು ಸ್ವೀಟ್ ಇದೆ, ಒಂದು ರಾಯ್ತಾ ಇದೆ, ಗ್ರೀನ್ ಸಲಾಡ್ ಇದೆ, ಒಂದು ವೆಜ್ ಕರಿ ಇದೆ, ರೈಸ್, ಪಾಪಡ್, ರೋಟಿ ಎಲ್ಲ ಇದೆ. ತುಂಬ ದಿನ ಆಯಿತು, ತುಂಬ ದಿನ ಎಲ್ಲ ಏನಿಲ್ಲ, ಒಂದು 2 ದಿನ ಆಯಿತು ಈ ಥರದ್ದು ಥಾಲಿ ಮೀಲ್ಸ್ ತಿಂದೆ. ಚೆನ್ನಾಗಿದೆ. ನೋಡಿ, ಇವರು ಇಬ್ಬರು ಫ್ರೆಂಡ್ಸ್ ನಿಂದು ಡೆಲ್ಲಿಯಿಂದ ಬಂದಿದ್ದಾರೆ. ಜಸ್ಟ್ ಇವತ್ತು ಬಂದಿದ್ದಾರೆ ಅಷ್ಟೇ. ಅವರು ಇವತ್ತೇ ಹೇಳ್ತಾ ಇದ್ದಾರೆ ಫುಡ್ ಬಗ್ಗೆ, ಹೆಂಗೆ ಇರೋದಿನ್ನು 1 ವಾರ ಅಂತ ಹೇಳಿ. ಆದರೂ ಇಲ್ಲಿ ಈಗ ನಮ್ದು ಇಂಡಿಯಾದ ಫುಡ್ ಸಿಗ್ತಾ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಂಡಿಯಾ ಥರನೇ ಇದೆಯಾ? ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಇವಾಗ ಅನೈ ಸಿಟಿಯಲ್ಲಿ ಒಂದು ಟ್ರಾವೆಲ್ ಆಫೀಸ್ಗೆ ಬಂದಿದ್ದೇವೆ. ನಾವು ಇಲ್ಲಿಂದ ಅಂತೇಳಿ ಒಂದು ಊರಿಗೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ಆಕ್ಚುಲಿ ಅವ್ರಿಗೆ ಇಂಡಿಯಾ ಅಂತ ಹೇಳಿದ್ರೆ ಬಹಳ ಪ್ರೀತಿ, ಎಲ್ಲ ನಮ್ಮ ಹಿಂದಿ ಎಲ್ಲ ಮಾತಾಡ್ತಾರೆ ಅವರು. ಅವರ ಹೆಸರು, ವಾಟ್ ಇಸ್ ಯುವರ್ ನೇಮ್ ಸರ್? मेरा नेम थेन है। थेन. मेरा नाम थेन है। थेन मीन्स? थेन मीन्स काइंड इन वियतनामीज। काइंड. ये आपसे मिलके अच्छा लगा। आपसे मिलके अच्छा लगा। Yes, same here. Okay, we will refer more friends to this your company. Thank you very much. Thank you. Adventure Indochina Travels. Yes, ತುಂಬಾ ಚೆನ್ನಾಗಿದೆ. Indochina Travel located in Yeokwar, the heart of Hanoi. ಹೌದು, ಓಲ್ಡ್ ಕ್ವಾರ್ಟರ್ ಹತ್ರನೇ ಇದೆ. ತುಂಬಾ ನಿಯರ್ ಬೈ ಪ್ಲೇಸಸ್ ಎಲ್ಲ, ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಇಲ್ಲಿ ಹತ್ರನೇ ಇದೆ. ಸೊ ನೀವು ಇಲ್ಲಿ ಬಂದ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ತುಂಬಾ ಒಳ್ಳೆ ಮನುಷ್ಯ, ತೊಂದರೆ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಹೆಲ್ಪ್ ಮಾಡ್ತಾರೆ, ಒಳ್ಳೆ ಬೆಸ್ಟ್ ರೇಟು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು, ಕೈಂಡ್. ಒಂದು ಕಾರಲ್ಲಿ ನಮ್ಮನ್ನ ಇಲ್ಲಿಗೆ ತಂದ್ಬಿಟ್ರು. ಇವಾಗ ಈ ಲಿಮೋಸಿನಲ್ಲಿ ನಾವು ನೆನ್ಮೆನ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾನೆ ಹುಡುಗ. ಅವಾಗ ತೋರಿಸಿದ್ವಲ್ಲ, ಹುಡುಗ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾನೆ. ಇಲ್ಲಿಂದ ಈ ಗಾಡೀಲಿ ನಾವು ನಿನ್ಬೆನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಿನ್ಬೆನ್ಗೆ ನಮಗೆ 1750 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಇಬ್ಬರಿಗೆ. ಬಟ್ ಅದರಲ್ಲಿ ಇಲ್ಲಿವರೆಗೆ ತಂದು ಬಿಟ್ಟದ್ದು ಚಾರ್ಜಸ್ ಕೂಡ. ಕಾರಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮನ್ನು ಇನ್ನೊಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಫ್ಯಾಮಿಲಿ ಅಂತೇಳಿ ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೇವೆ. ಚೆನ್ನಾಗಿದೆ. ಈಗ ಇದ್ರಲ್ಲಿ ನಾವಿಬ್ಬರೇ ಇದ್ದೇವೆ ನೋಡಿ, ಯಾರಿಲ್ಲ. ಅಷ್ಟೊಂದು ವೆಹಿಕಲ್ ಅಲ್ಲಿ ಹೋಗಿ ಬಂದು ಫೈನಲ್ ನಮ್ಮ ಡೆಸ್ಟಿನೇಷನ್ಗೆ ಸೇರ್ಕೊಂಡ್ವಿ ನೋಡಿ. ಆದರೆ ವರ್ತ್ ದ ಮನಿ ಮಾತ್ರ. ನೋಡಿ, ನಿನ್ಬೆನ್ ಫ್ಯಾಮಿಲಿ ಹೋಮ್ ಸ್ಟೇ ಅಂತ. ಅಲ್ಲಿಂದ ಬರಬೇಕಾದ್ರೆ ನನಗೆ ಟೆನ್ಷನ್ ಆಯಿತು ಒಂದ್ಸತಿ, ಹೆಂಗಪ್ಪ ಇದು ಅಂತ. ಬಟ್ ತುಂಬ ಚೆನ್ನಾಗಿದೆ. ಹೋಸ್ಟ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಇವಾಗ ನಮಗೆ ಏನು ಕುಡಿಲಿಕ್ಕೆ, ವೆಲ್ಕಮ್ ಡ್ರಿಂಕ್ ಏನು ಕುಡಿತೀರಾ ಅಂತ ಕೇಳಿಬಿಟ್ಟು ಕಾಫಿ ತರಕ್ಕೆ ಹೋಗಿದ್ದಾರೆ. ಇಲ್ಲಿ ಅವ್ರದ್ದು ಗಾರ್ಡನಲ್ಲಿ ಗ್ರೋ ಆಗಿರೋ ಬನಾನಾ ಇದೆ ನೋಡಿ, ನಮಗೆ ಇಟ್ಬಿಟ್ಟು ಹೋಗಿದ್ದಾರೆ ತಿನ್ನಿ ಅಂತ ಹೇಳಿಬಿಟ್ಟು. ಆರ್ಗ್ಯಾನಿಕ್ ಬನಾನಾ ಚೆನ್ನಾಗಿದೆ. ವೆದರು ತುಂಬ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ. ಬರಬೇಕಾದ್ರೆ ತುಂಬಾ ಮಳೆ ಇತ್ತು. ನನಗೆ ಭಯ ಆಯಿತು, ಅಯ್ಯೋ ಹೆಂಗಪ್ಪ ಇಲ್ಲಿ ಅಂತ. ಇಲ್ಲಿ ಬಂದರೆ ಏನು ಮಳೆ ಇಲ್ಲ, ವೆದರ್ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ ನೋಡಿ ಇಲ್ಲಿ. ಹಿಂಗೆ ನಾನು ಸ್ವಿಮ್ಮಿಂಗ್ ಮಾಡೋದಾ ಬಂದ ಕೂಡಲೇ? ಹಾಂ, ಮಾಡಿ. I think so we'll be ready in a few minutes. Sure. Firstly, I will. Do you need to go to the room to the toilet? Yeah. Yeah. Okay. I'll send you to the room first. Come in 2 seconds now. ಏನು ಹೇಳಿದ್ದವ್ರೀಗ?
ಅಲ್ಲ, ಕಾಫಿ ಫಿಲ್ಟರ್ ಕಾಫಿ ಮಾಡೋದು ನಾವು ಲೇಟ್ ಆಗುತ್ತೆ, ಒಂದು 10 ನಿಮಿಷ ಅಂದರು. ಓಕೆ. ಅಷ್ಟರಲ್ಲಿ ನಿಮ್ಗೆ ರೂಮ್ ಓಪನ್ ಮಾಡ್ಕೊಡ್ತೀನಿ, ಫ್ರೆಶನ್ ಅಪ್ ಆಗಬೇಕಾದ್ರೆ ಆಗ್ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳಿದ್ರು. ಎಸ್, ನೋಡು ಎಷ್ಟು ಫ್ರೆಂಡ್ಲಿ ಇದ್ದಾರೆ. ನಮ್ಮನೆಗೆ. ನಿಮ್ಮ ಮನೆಗ ಹೌದು. ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಸ್ ಇದೆ ಅಲ್ಲ, ಹಾ. ರೂಮು ಚೆನ್ನಾಗಿದೆ. ರೂಮ್ ಇದು ಬಾತ್ರೂಮ್ ಸ್ವಲ್ಪ ಸ್ಪೇಷಿಯಸ್ ಇದೆ, ಸಪರೇಟ್ ಇದೆ ಅಲ್ಲ. ರೂಮ್ ಮಾತ್ರ ಚೆನ್ನಾಗಿದೆ. ರೂಮ್ ಫಸ್ಟ್ ಕ್ಲಾಸ್ ಇದೆ. ಇವಾಗ ನಾವು ಸಿಟಿ ಟೂರಿಗೆ ಹೊರಟಿದ್ದೇವೆ ಇನ್ಬಿನಲ್ಲಿ. ಇವರು ಡ್ರೈವರ್ ಹೆಸರು ಖಾನ್. ಹೋಗ್ತಾ ಇದ್ದೆ ಅವ್ರ ಜೊತೆ. ಖಾನ್ ಇಸ್ ಬ್ಯೂಟಿಫುಲ್. ಜಾಸಿನ್ ಅಂತ ಊರು, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಕ್ಲೀನ್ ತರ ಕಾಮ್ ಅಂಡ್ ಕ್ವೈಟ್. ಒಂದು ಕೇವ್ ಮತ್ತೆ ಬೋಟ್ ರೈಡಿಂಗ್ ಹೋಗಿ ನಮ್ಮ ಹೋಮ್ ಸ್ಟೇ ಹೋಸ್ಟ್ ಸಜೆಸ್ಟ್ ಮಾಡಿದ್ರೆ ಇದು ಚೆನ್ನಾಗಿದೆ, ಹೋಗಿ ನೋಡಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಹೋಗಿ ಬರೋದಕ್ಕೆ ಒಂದು 3 hours ಆಗತ್ತಂತೆ. ಇವಾಗ 3:30 ಆಯ್ತು. 6:30 ಬರಬೇಕು. ಹಿಂಗೆ 7 ಗಂಟೆಗೆ ಇನ್ನೊಂದು ಟೂರ್ ಇದೆ ನಮ್ದು, ಬೈದಿನ್ ಪಗೋಡ. ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಇಲ್ಲಿ ನೈಟ್ ಇರೋದ್ರಿಂದ ಅದೊಂದು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ಗೆ ಅದು ಕೇವ್ ಮತ್ತೆ ಬೋಟ್ ರೈಡಿಂಗ್ ಹೋಗ್ತಾ ಇದ್ವಿ. ಹೋಗೋಣ. ಇದು ಎರಡು ಸೇರಿ ನಮಗೆ ಎಷ್ಟಾಯ್ತು ಚಾರ್ಜ್? ಇದು ಒಬ್ಬರಿಗೆ 350,000 VND ಇವಾಗ ಹೋಗ್ತಾ ಇರೋದು. ಇನ್ನೊಂದು ಮತ್ತೆ ಸಂಜೆದು ಅದು ಅವ್ರದ್ದು ಟಿಕೆಟ್ ಎಲ್ಲ ಸೇರ್ಬಿಟ್ಟು ಹೋಗೋದು ಬರೋದು ಎಲ್ಲ ಊಟ ಎಲ್ಲ ಸೇರ್ಬಿಟ್ಟು $1 per person ಆಯ್ತು. ಊರು ಚೆನ್ನಾಗಿದೆ ಅಲ್ಲ, ಒಂದು ಹಳ್ಳಿ. ತುಂಬಾ ಚೆನ್ನಾಗಿದೆ, ಫುಲ್ ಹಳ್ಳಿ ತರ ಇದೆ. ಆದ್ರೆ ನಾವು ಅವಾಗ ಬರುವಾಗ ನೋಡಿ ಎಷ್ಟೊಂದು ಮಳೆ ಇತ್ತು. ಇಲ್ಲಿ ಏನೂ ಇಲ್ಲ ನೋಡಿ. ಫಾರ್ ಇಸ್ ಅವರ್ ಡೆಸ್ಟಿನೇಷನ್. 4 kilometer. ಓಕೆ ಓಕೆ. Thiên Hà Galaxy. ತಿನ್ಹಾ. ತಿನ್ಹಾ. ಓಕೆ. Thiên Hà Galaxy. ಇವಾಗ ನಾವು ಹೋಗ್ತಾ ಇರುವಂತ ಜಾಗದ ಹೆಸರು ತಿನ್ಹಾ. ತಿನ್ಹಾ ಗ್ಯಾಲಕ್ಸಿ. ಗ್ಯಾಲಕ್ಸಿ ತಿನ್ಹಾ ಅಂತ. ನಮ್ಮ ಹೋಟೆಲ್ ಹೋಸ್ಟ್ ಕೊಟ್ಟ ಮಾಹಿತಿ ಪ್ರಕಾರ ಇಲ್ಲಿ 2 ಗುಹೆಗಳಿದೆ ಅಂತೆ. ಒಂದಕ್ಕೆ ತೇನ್ಹಾ ಮತ್ತು ಇನ್ನೊಂದಕ್ಕೆ ತೇನ್ತಾನ್ ಅಂತೇಳಿ ಕರೀತಾರಂತೆ. ಇದು ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ ಅಂತ ಹೇಳಿದ್ದಾರೆ ಅವರು. ಆಮೇಲೆ ಈ ಫಸ್ಟ್ ಸಿಗುವ ಗುಹೆ ಡ್ರೈ ಇದೆ ಅಂತೆ. ಅದು ಆಲ್ಮೋಸ್ಟ್ 200 ಮೀಟರ್ ಉದ್ದ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಇರುವಂಥ ಗುಹೆ ಅದು ವೆಟ್, ಯಾಕಂತ ಹೇಳಿದ್ರೆ ಅದರಲ್ಲಿ ನೀರಿದೆ, ಸರೋವರದ ಥರ ಇದೆ ಅಂತೆ. ಅಲ್ಲೇನೋ ಬೋಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದು ಅವ್ರು ಹೇಳಿದ್ರು ಒಂದು 50 to 100 ಮೀಟರ್ಸ್ ಉದ್ದ ಇರಬಹುದು ಅಂತೇಳಿ. ಅದನ್ನು ನಾನು ನಿಮಗೆ ಅಲ್ಲಿ ಹೋದ ನಂತರ ತೋರಿಸ್ತೇನೆ. ಮತ್ತು ಈ ಗುಹೆ ಆ್ಯಕ್ಚುಲಿ ಇಲ್ಲಿ ಇವರು ಫೈಂಡ್ ಔಟ್ ಮಾಡಿದ್ದು 2007 ಅಂತೆ. ಆ ನಂತರ 2010 ಪಬ್ಲಿಕ್ಕಿಗೆ ಇಲ್ಲಿ ಬಿಟ್ರಂತೆ ಇದನ್ನು ನೋಡ್ಲಿಕ್ಕೋಸ್ಕರ. India. Yes, this place is beautiful. You stay here? No. You fly o'clock, you come back here at home. Okay. ನಮ್ಮ ಮೇಡಮ್ ಇದ್ದು ಸೆಲೆಕ್ಷನ್ ಪರ್ಫೆಕ್ಟ್ ಆಗಿದೆ ಇವತ್ತು. ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ Mỗi trên Hà thôi nhá. ನೋಡಿ. ಇಬ್ಬರೇ ನಾವು ಬೋಟಲ್ಲಿ ಆರಾಮಾಗಿ ಇವಾಗ. Hello. ಹಲೋ. What's your name? My name is Phương. Phượng. Phương. Phượng. P-S-U-O-N-G. Okay, Phượng. Okay, Phượng. Okay. You can buy road. No. Rain? No, I think. You have You go with him. umbrella? No. He will come with us? Yes, he come with you over there after finish here. Okay. Tourist spot ಎಲ್ಲ ಏನೋ ಯುನೀಕ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಹೆಂಗಿದೆ ಅಂತ. ಹಾಯ್. ನಮ್ಮ ಬೋಟ್ ಕ್ಯಾಪ್ಟನ್. ಈ ನದಿ ಹೆಸರು ಬೆಂದಾಂಗ್ ಅಂತ ಹೇಳ್ಬಿಟ್ಟು. ನಾವು ಹೋಗುವ ಕೇವ್ಗೆ ನದಿ ದಡದಿಂದ ಸುಮಾರು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆನಂತರ ಅಲ್ಲಿ ಹೋದ್ಮೇಲೆ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕಂತೆ. ಅದಕ್ಕೆಲ್ಲ ಟ್ರ್ಯಾಕ್ ಎಲ್ಲ ಮಾಡಿದಾರಂತೆ.
ಅಂತ ಇವರು ಹೇಳ್ತಾ ಇದ್ದಾರೆ ಇವಾಗ ಇಲ್ಲಿ ನಮ್ಮ ಬೋಟ್ ಓಡಿಸುವವರು. ಈ ನದಿನೂ ಕೂಡ ಉವಾಲು ಪ್ರದೇಶದಲ್ಲೇ ಇದೆ. ಇದು ಬೋಟ್ ಮಾತ್ರ ಇದ್ರದ್ದು ನೋಡಿ, ಡಬ್ಬದ್ದು ಬೋಟ್, ಕಬ್ಬಣದ್ದು. ನೆನ್ನೆ ಹೋದದ್ದು ಒಂಥರ ಪೀಸ್ ಐಲ್ಯಾಂಡ್ಸ್ ತರ ಇತ್ತು. ಅದೇ ಇದು ನೋಡಿ, ಇದು ರೇಂಜ್ ತರ ಇದೆ, ಫುಲ್ ಮೌಂಟೇನ್ ಪೀಕ್ಸ್ ರೇಂಜ್ ತರ ಇದೆ ನೋಡಿ, ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಹಂಗೆ ಮರಗಳಿದೆಯಲ್ಲ. ಕರೆಕ್ಟ್. ಒಂಥರ ನಮ್ದು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಎಲ್ಲ ಇದೆ ಅಲ್ಲ, ಕರೆಕ್ಟ್, ಕುಮಾರಧಾರ ಪಕ್ಕದಲ್ಲಿ ಅದೇ ತರ ಇದೆ ಇದು. ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಯಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಬೋರ್ಡ್ ಆಫ್ ಟ್ರ್ಯಾಂಗ್ಯಾನ್ ಲ್ಯಾಂಡ್ಸ್ಕೇಪ್ನವರು ಒಂದು ಡೀಟೇಲ್ಡ್ ಸರ್ವೆ ಮಾಡಿ ಇದರ ವರದಿಯನ್ನು ಯುನೆಸ್ಕೋಗೆ ಸಬ್ಮಿಟ್ ಮಾಡಿದಾರಂತೆ. ಇದನ್ನು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಬೇಕು ಅಂತ ಯಾರು ಇಲ್ಲ ನೋಡಿ ಈ ಜಾಗದಲ್ಲಿ. ಒಂಥರ ನಮಗೋಸ್ಕರ ಪ್ರೈವೇಟಾಗಿ ಮಾಡಿದಂಗಿದೆ ಇದು. ನಾವು ಬರ್ತೇವೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಾಗಿ ಸಪ್ರೇಟಾಗಿ ಮಾಡಿಬಿಟ್ಟಿದಂಗೆ ಇದೆ ಇದು. ಇಲ್ಲೇನೋ ಒಂದು ವುಡನ್ ಬ್ರಿಡ್ಜ್ ಇದೆ ನೋಡಿ, ಚಿಕ್ಕದು. ಏನೋ ಲಾಕ್ ಓಪನ್ ಮಾಡ್ಬೇಕಂತೆ ಮೇಲೆ. ಒಳಗೆ ಹೋಗ್ಲಿಕ್ಕ ಮೋಸ್ಟ್ಲಿ ಯಾರು ಹೋಗಂಗಿಲ್ಲ ಅನ್ಸುತ್ತೆ. ಇವರು ಇದ್ರೆ ಮಾತ್ರ ಹೋಗ್ಬೇಕಾ ಅಂತ. ಅದೇ ಪ್ರೈವೇಟ್ ಅಲ್ವಾ ಇವರು, ಯಾಕಂದ್ರೆ ಲಾಕ್ ಮಾಡ್ತಾ ಇದ್ದಾರೆ ಅವರಲ್ಲಿ. ಈ ಒಳಗೆ ಬಂದಿದ್ದೇವೆ ಇವಾಗ ನಾವು. ಈಗ ತುಂಬಾ ದೂರ ಇದೆ ಮಾತ್ರ ಇದು ಕೇವ್. ಅದೇ ಚೆನ್ನಾಗಿದೆ ರೀ ಅಲ್ವಾ? ಹೆಂಗೆ ಎಷ್ಟು ಕೂಲ್ ಆಗಿದೆ ನೋಡಿ. ಸ್ಟ್ರಕ್ಚರ್ ಹೆಂಗೆ ಫಾರ್ಮ್ ಆಗಿದೆ ನೋಡಿ. ಇದು 10 ಮಿಲಿಮೀಟರ್ ಫಾರ್ಮ್ ಆಗಬೇಕಾದ್ರೆ 100 years ತಗೊಳುತ್ತಂತೆ. ಇದು ತೇನ್ ಹಾ ಕೇವ್, ಇದು ಅಂದರೆ ಡ್ರೈ ಕೇವ್. ಇದರಲ್ಲಿ ಒಂದೊಂದು ಡ್ರಾಪ್ ನೀರು ಬೀಳ್ತಾ ಇದೆ ಕೆಲವು ಕಡೆಯಲ್ಲಿ. ಅದು ಬಿಟ್ಟರೆ ಇಲ್ಲಿ ಸರೋವರ ಥರ ನೀರೆಲ್ಲ ಏನೂ ಇಲ್ಲ. ಮತ್ತೇನಂದರೆ 9ನೇ ಶತಮಾನದಲ್ಲಿ ಚೈನಾ ವಾರ್ ಟೈಮಲ್ಲಿ ಇವರು ಇದನ್ನು ಅಡಗು ತಾಣವಾಗಿ ಬಳಸ್ತಿದ್ರಂತೆ. ಈ ಕೇವ್ ಅಂತ ನೋಡ್ಕೊಂಡು ಹೋಗ್ಬೇಕು. ಹೌದು, ತಾಗಿದ್ರೆ ಚುಯಿಂಕ್ ಅನ್ಸುತ್ತೆ ಅಷ್ಟೇ. ತಾಗಿದ್ರೆ ಅಷ್ಟೇ. ಇದು ಫುಲ್ ಶಾರ್ಪ್ ಇದೆ, ಆಗ್ಬೋದು, ಅಷ್ಟು ಶಾರ್ಪ್ ಇದೆ ಇದು. ಶೈನಿಂಗ್ ನೋಡಿದ್ರ ನೋಡಿ, ಹಿಂಗೆ ಶೈನಿಂಗ್ ಇದೆ ನೋಡಿ. ಕೇವ್ ಒಳಗೆ ಬೋಟಿಂಗ್. ಆ ಕಡೆಯಿಂದ ಬಂದು ಈ ಕಡೆ ಇನ್ನೊಂದು ಬೋಟು. ಹೌದು, ಇದು ಕೇವ್ ಒಳಗೆ. ಸರಿ ಕೂತ್ಕೊಳ್ಳಿ ನೀವು. ಆ ಕಡೆ ಈ ಕಡೆ ಭಯ ಆಗ್ತಾ ಇದೆ ಅಮ್ಮ. ಇದು ಥೇನ್ ಥಾನ್ ಕೇವ್ ಇದು. ಯಾಕೆಂದರೆ ಇದು ವೆಟ್ ಕೇವ್. ಇಲ್ಲಿ ಒಂದು ಸರೋವರ ಇದೆ ನೋಡಿ. ಈ ಸರೋವರದಲ್ಲಿ ಈಗ ನಮಗೆ ಇವರು ಬೋಟಿಂಗ್ ಮಾಡ್ತಾರೆ. ಸಣ್ಣದಿದೆ ಇದು ಸರೋವರ, ವಿಡ್ತೆಲ್ಲ ತುಂಬ ಕಡಿಮೆ ಇದೆ. ಆಮೇಲೆ ಇಲ್ಲಿ ಕ್ಯಾಲ್ಸಿಯಂ ಸಾಲ್ಟ್ ಡೆಪಾಸಿಟ್ ಆಗಿಬಿಟ್ಟು ಕಲ್ಲೆಲ್ಲ ನೋಡಿ ರೈಟ್ ಸೈಡಿಗೆ ಹಿಂಗೆ ಕಾಣ್ತಾ ಇದೆ, ಎಲ್ಲ ಒಂಥರ ನೇತಾಡ್ತಾ ಇದೆ. ಈ ಕ್ಯಾಲ್ಸಿಯಂ ಡೆಪಾಸಿಟ್ ಆದರೆ ಇದೇ ಥರ ಇರೋದು. ಇದಕ್ಕೆ ಲೈಮ್ ಸ್ಟೋನ್ ಅಂತ ಹೇಳೋನು ಕರೀತಾರೆ ಇದಕ್ಕೆ. ಇನ್ನು ಇಲ್ಲಿಯ ಜನರು ಈ ಜಾಗವನ್ನು ಸ್ವರ್ಗ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಪೂಜೆ ನಡೀತಾ ಇತ್ತು. ಆ್ಯಕ್ಚುಲಿ ಡ್ರೈ ಎಲ್ಲೂ ಇಲ್ಲಿ ಪೂಜೆ ಕಾಣೋದು. ನಾವು ಹೊರಗೆ ಹೋಗ್ಬೇಕಾದ್ರೆ ನಾವು ಡ್ರೈ ಕೇವಿಂದ ಪುನಃ ಅಲ್ಲಿ ಕರ್ಕೊಂಡು ಹೋಗ್ತಾರ ಅಂತ. ಅದು ಎಕ್ಸಿಟ್ ಅಂತ ಹಾಕಿದ್ರು ಅಲ್ಲಿ ಅವರು. ಅಲ್ಲಿ ನಾವು ಲಾಸ್ಟಿಗೆ ಬಂದ್ವಲ್ಲ, ಆ ಜಾಗದಲ್ಲಿ ಎಕ್ಸಿಟ್ ಅಂತ ಬರ್ದಿದ್ರು. ಮೋಸ್ಟ್ಲಿ ಈಗ ಇಲ್ಲಿ ಟರ್ನ್ ಮಾಡ್ತಾರೆ ಅವರು. ನೀರಿಗೆ ಟಚ್ ಆಗ್ತಾ ಇದೆ. ಇಲ್ಲಿ ಹಾಕಿದ್ದಾರೆ ಲಾಕ್ ಇದೆ ಇದಕ್ಕೆ. ಇಲ್ಲಿ ಬಾಗಿಲಿಂದ ಹೊರಗೆ ಹೋಗ್ಬೇಕು. ಮೋಸ್ಟ್ಲಿ ಲಾಕ್ ಮಾಡಿ ಬಿಡ್ತಾರೆ. ಔಟ್ ಸೈಡರ್ಸ್ ಯಾರು ಬರ್ಲಿಕ್ಕೆ ಆಗಲ್ಲ. ಹಂಗೆ ಎಲ್ಲರೂ ಬರಕ್ ಹೋದ್ರೆ ಈ ಪ್ಲೇಸ್ ಗಲೀಜ್ ಮಾಡಿ ಹಾಕಲ್ವಾ? ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ನೋಡಿ. ಅದಕ್ಕೆ ಕರೆಕ್ಟಾಗಿ ಒಂದು ಲಾಕ್ ಮಾಡಿ ಬಿಡ್ತಾರೆ ಅವರು. ಕೇವಿಂದ ಹೊರಗೆ ಬರ್ತಾ ಇದ್ದೀನಿ. ಈಗ ಹೆದರಿಕೆ ಇಲ್ಲಲ್ಲ ಈಗ? ಇಲ್ಲಪ್ಪ, ಚೆನ್ನಾಗಿತ್ತು ಮಾತ್ರ. ಡೋರ್ ಇದೆ, ಎಕ್ಸಿಟ್. ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂದಿದ್ದು. ಇದಕ್ಕೆ ಇಲ್ಲಿ ನೋಡಿ ಬೀಗನೂ ಹಾಕ್ಬಿಟ್ಟಿದ್ದಾರೆ, ಯಾರಾದರೂ ಒಳಗೆ ಹೋದ್ರೆ ಅಂತ ಹೇಳಿ.
ಓಕೆ ಹೋಗೋಣ. ನಮ್ದು ಕ್ಯಾಪ್ಟನ್ ಇದ್ದಾರೆ ನೋಡಿ ಜೊತೆಯಲ್ಲಿ. ಸೂಪರ್ ಬರ್ತಾ ಇದೆ ಕ್ಯಾಪ್ಟನ್. ಪಾಪ ನಮಗೆಲ್ಲ ಆರಾಮಾಗಿ ಕರ್ಕೊಂಡು ಹೋಗಿ ಒಂದು ಚೂರು ಅರ್ಜೆಂಟ್ ಮಾಡೋದೆ ಕ್ಲೀನಾಗಿ ತೋರಿಸ್ಕೊಂಡ್ಬಂದು. ಡೈಲಿ ಅವ್ರು ಇದೇ ಮಾಡಬೇಕು, ಕೈ ಹೆಂಗೆ ಆಗ್ಬೋದು ಅವ್ರದ್ದು. ಅಭ್ಯಾಸ ಇದೆ ರೀ, ನಾವು ಒಂದಿನ ಹೊಡೆದ್ರೆ ಮಲ್ಕೋಬೇಕಷ್ಟೇ. ಅದೇ ಈಗ ನಾವು ಎಂಡಿಂಗ್ ಗೇಟ್ ಹತ್ರ ಹೋಗ್ತಾ ಇದ್ದೇವೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದೀವೋ ಅಲ್ಲಿಗೆ ಅದೇ ಬರ್ತಾ ಜಾಗ. ಇದೀವಿ. ಆಲ್ಮೋಸ್ಟ್ ಎಷ್ಟು ಒಂದು 1.5 hour ಆಯ್ತಾ? ಹಾ, 1.5 hour ಒನ್ ಅಂಡ್ ಹಾಫ್. ಇದೊಂದು ಡಿಸೈನ್ ನೋಡು ಹಿಂಗೆ ಮಾಡಿದ್ದಾರೆ. ಇದಕ್ಕೆ ಲೈಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಅಟ್ಲಾಸ್ ಮಾಡಿದಾರಲ್ಲ. ಇಲ್ಲಿಗೆ ತೇನ್ ಹಾ ಕೇವ್ ಟ್ರಿಪ್ ಕಂಪ್ಲೀಟ್ ಆಯಿತು. ನಮ್ಮ ಈ ವಿಡಿಯೋ ನಿಮಗೆ ಖುಷಿಯಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.